ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಬಲಿ ಮಹಾರಾಜನು ತಾನು ಪಡೆದಂತಹ ಶಕ್ತಿಯಿಂದಾಗಿ ದೇವಲೋಕದ ಮೇಲೆ ಆಕ್ರಮಣವನ್ನು ಮಾಡುತ್ತಾನೆ. ಬೃಹಸ್ಪತಿಗಳ ಸಲಹೆಯಂತೆ ಎಲ್ಲ ದೇವತೆಗಳು ದೇವಲೋಕವನ್ನು ಬಿಟ್ಟು ಹೊರಗೆ ಹೋಗುತ್ತಾರೆ. ತನ್ನ ಮಕ್ಕಳಿಗೆ ಒದಗಿದಂತಹ ದುಸ್ಥಿತಿಯನ್ನು ಕಂಡಂತಹ ಅದಿತಿ ದೇವಿಯು ಪತಿಯಾದಂತಹ ಕಶ್ಯಪರಲ್ಲಿ ತನ್ನ ಅಳಲನ್ನು ತೋಡಿಕೊಳ್ಳುತ್ತಾಳೆ. ಅದಿತಿಯು ಕಶ್ಯಪರಲ್ಲಿ ಈ ರೀತಿಯಾಗಿ ನುಡಿದಳು: ನಮಗೆ ಸಾಕಷ್ಟು ಪ್ರಬಲ ಹಾಗೂ ಭಯಂಕರ ಶತ್ರುಗಳಾದ ದಾನವರು ನಮ್ಮ ಐಶ್ವರ್ಯ, ಕೀರ್ತಿ ಮತ್ತು ನಮ್ಮ ನಿವಾಸವನ್ನು ಕೂಡ ಅಪಹರಿಸಿದ್ದಾರೆ. ನಿಶ್ಚಯವಾಗಿಯೂ ನಾವೀಗ ಪರದೇಶಿಗಳಾಗಿದ್ದೇವೆ. ನಾವೀಗ ಕಷ್ಟಸಾಗರದಲ್ಲಿ ಮುಳುಗಿ ಹೋಗಿದ್ದೇವೆ. ಮುನಿಶ್ರೇಷ್ಠರೇ, ಕಲ್ಯಾಣಕಾರಿ ವರಗಳನ್ನು ನೀಡುವುದರಲ್ಲಿ ಅತ್ಯುತ್ತಮರೇ, ದಯಮಾಡಿ ನಮ್ಮ ಸ್ಥಿತಿಯನ್ನು ಗಮನಿಸಿರಿ ಮತ್ತು ನನ್ನ ಮಕ್ಕಳು ತಾವು ಕಳೆದುಕೊಂಡಿರುವುದೆಲ್ಲವನ್ನೂ ಮತ್ತೆ ಹಿಂದಕ್ಕೆ ಪಡೆಯುವಂತಹ ವರಗಳನ್ನು ಕರುಣಿಸಿರಿ. ಹಾಗೆ ಅದಿತಿಯು ಕಶ್ಯಪ ಮುನಿಗಳಲ್ಲಿ ನಿವೇದಿಸಿಕೊಳ್ಳಲಾಗಿ ಅವರು ಮೆಲುನಗೆಯಿಂದ ಕೂಡಿದವರಾದರು. ಆಹಾ, ಪುತ್ರಮೋಹದ ಮಾಯಾಬಂಧನದಿಂದ ಇಡೀ ಜಗತ್ತನ್ನೇ ಕಟ್ಟಿಹಾಕುವ ಭಗವಾನ್ ವಿಷ್ಣುವಿನ ಮಾಯಾಶಕ್ತಿಯು ಎಷ್ಟು ಪ್ರಬಲವಾದದ್ದು! ಪಂಚಭೂತಗಳಿಂದಾದ ಈ ಭೌತಿಕ ಶರೀರವು ಚೇತನಾತ್ಮನಿಂದ ಭಿನ್ನವಾದದ್ದು. ಖಚಿತವಾಗಿಯೂ ಯಾವ ಭೌತಿಕ ಮೂಲದ್ರವ್ಯಗಳಿಂದ ಈ ಶರೀರದ ಸೃಷ್ಟಿಯಾಗಿದೆಯೋ ಅದರಿಂದ ಈ ಚೇತನಾತ್ಮವು ಸಂಪೂರ್ಣವಾಗಿ ಭಿನ್ನವಾಗಿದೆ. 5 ಭೌತಿಕ ದ್ರವ್ಯಗಳ ಸಂಯೋಜನೆಯಿಂದ ಉಂಟಾದ ಶರೀರವು ಚೇತನಾತ್ಮನಿಂದ ಖಂಡಿತವಾಗಿಯೂ ಭಿನ್ನವಾದದ್ದು. ಇದು ವಸ್ತುಸ್ಥಿತಿ. ಆಧ್ಯಾತ್ಮಿಕ ಜ್ಞಾನದ ಅರಿವಿಲ್ಲದೆ ಇದನ್ನು ತಿಳಿಯುವುದು ಸಾಧ್ಯವಿಲ್ಲ. ಕಶ್ಯಪ ಋಷಿಗಳು ಸ್ವರ್ಗಲೋಕದಲ್ಲಿ ತಮ್ಮ ಪತ್ನಿಯಾದ ಅದಿತಿಯನ್ನು ಕಂಡರು. ಜೀವಿಗಳಲ್ಲಿ ವಿವಿಧ ದರ್ಜೆಗಳಿವೆ. ಅವರೆಲ್ಲರಲ್ಲಿಯೂ ಹೆಚ್ಚು ಕಡಿಮೆ ಬದುಕನ್ನು ದೈಹಿಕ ಕಲ್ಪನೆಯಿಂದಲೇ ನೋಡುವ ಮನಸ್ಥಿತಿ ಇದೆ. ಹಾಗೆಂದರೆ ಈ ಭೌತಿಕ ಜಗತ್ತಿನಲ್ಲಿ ಇರುವ ಎಲ್ಲ ಜೀವಿಗಳು ಹೆಚ್ಚು ಕಡಿಮೆ ಆಧ್ಯಾತ್ಮಿಕ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎಂದರ್ಥ. ವೇದಕಾಲೀನ ನಾಗರಿಕತೆಯಾದರೂ ಆಧ್ಯಾತ್ಮಿಕ ಶಿಕ್ಷಣದ ತಳಹದಿಯ ಮೇಲೆ ನಿಂತಿದೆ. ಆಧ್ಯಾತ್ಮಿಕ ಶಿಕ್ಷಣದ ಭದ್ರ ಬುನಾದಿಯ ಮೇಲೆಯೇ ಭಗವದ್ಗೀತೆಯನ್ನು ಅರ್ಜುನನಿಗೆ ಚೇತನಾತ್ಮವು ಶರೀರದಿಂದ ಭಿನ್ನ ಎಂಬ ಅಂಶವನ್ನು ಅರಿಯಬೇಕೆಂದು ಉಪದೇಶಿಸಿದನು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ದೇಹವುಳ್ಳ ಆತ್ಮನಿಗೆ ಈ ದೇಹದಲ್ಲಿ ಬಾಲ್ಯ, ಯೌವನ, ಮುಪ್ಪುಗಳು ಹೇಗೆ ಉಂಟಾಗುವೋ ಹಾಗೆಯೇ ಮೃತ್ಯುವಿನ ಅನಂತರ ಬೇರೆ ದೇಹದ ಪ್ರಾಪ್ತಿಯೂ ಉಂಟಾಗುತ್ತದೆ. ಈ ಬದಲಾವಣೆಯಿಂದ ಆತ್ಮಸಾಕ್ಷಾತ್ಕಾರ ಪಡೆದವನು ದಿಗ್ಭ್ರಮೆಗೊಳ್ಳುವುದಿಲ್ಲ. ನಿಜವಾದ ಸ್ವಂತ ಹಿತಾಸಕ್ತಿಯು ಚೇತನಾತ್ಮದಲ್ಲಿಯೇ ಹೊರತು ಭೌತಿಕ ಶರೀರದಲ್ಲಿ ಅಲ್ಲ ಎಂಬ ಅಂಶವನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಜವಾದ ಶಿಕ್ಷಣವೆಂದರೆ ಆಧ್ಯಾತ್ಮಿಕ ಶಿಕ್ಷಣವೇ. ಆಧ್ಯಾತ್ಮಿಕ ಶಿಕ್ಷಣದ ಸಹಾಯವಿಲ್ಲದೆ ಬದುಕನ್ನು ದೈಹಿಕ ಕಲ್ಪನೆಯಿಂದಲೇ ಹೆಚ್ಚಿನ ದುಡಿಮೆಗೆ ಹಚ್ಚಿದರೆ ಮೃಗದಂತೆ ಬದುಕಿದಂತಾಗುತ್ತದೆ. ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿದ್ಭುಜಾಮ್ಯೆ. ಜನಗಳು ಕೇವಲ ಐಷಾರಾಮ ಬದುಕಿಗಾಗಿ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ. ಅವರಿಗೆ ಚೇತನಾತ್ಮದ ಶಿಕ್ಷಣವೇ ಇಲ್ಲ. ಹಾಗಾಗಿ ಅವರು ತುಂಬ ಅಪಾಯಕಾರಿ ನಾಗರಿಕತೆಯಲ್ಲಿ ಬದುಕನ್ನು ನಡೆಸುತ್ತಿದ್ದಾರೆ. ಚೇತನಾತ್ಮವು ಒಂದು ದೇಹದಿಂದ ಮತ್ತೊಂದಕ್ಕೆ ದೇಹಾಂತರಗೊಳ್ಳುವುದು ಸತ್ಯಸಂಗತಿಯಾಗಿದೆ. ಆಧ್ಯಾತ್ಮಿಕ ಶಿಕ್ಷಣವಿಲ್ಲದೆ ಜನರು ಅಜ್ಞಾನದ ಅಂಧಕಾರದ ವಶದಲ್ಲಿದ್ದಾರೆ. ಪ್ರಸ್ತುತ ಶರೀರದ ನಾಶದ ನಂತರ ಅವರಿಗೆ ಏನಾಗುತ್ತದೆ ಎಂಬುದನ್ನು ಅವರು ಯಾರೂ ತಿಳಿಯುವುದಿಲ್ಲ. ಅವರು ಕುರುಡಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಕುರುಡರು ಅವರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅಂಧಾ ಯಥಾಂಧೈರ್ ಉಪನೀಯಮಾನಸ್ತೇಪೀಶಿತಂತ್ರ್ಯಾಂ ಉರುಧಾಂ ನಿಬದ್ಧ. ಮೂರ್ಖನಾದವನಿಗೆ ತಾನು ಭೌತಿಕ ಪ್ರಕೃತಿಯ ಬಂಧನಕ್ಕೆ ಸಂಪೂರ್ಣವಾಗಿ ಒಳಗಾಗಿದ್ದೇನೆ ಎಂಬ ಅರಿವು ಇರುವುದಿಲ್ಲ. ಹಾಗೂ ಅವನಿಗೆ ತನ್ನ ಮರಣಾನಂತರ ಭೌತಿಕ ಪ್ರಕೃತಿಯು ಮತ್ತೊಂದು ವಿಧವಾದ ಶರೀರವನ್ನು ನೀಡುತ್ತದೆ ಎಂಬ ಅರಿವೂ ಇರುವುದಿಲ್ಲ. ಕಶ್ಯಪರು ತನ್ನ ಪತ್ನಿಯಾದ ಅದಿತಿಯನ್ನು ಉದ್ದೇಶಿಸಿ ಈ ರೀತಿಯಾಗಿ ನುಡಿಯುತ್ತಾರೆ: ನನ್ನ ಪ್ರಿಯ ಅದಿತಿಯೇ, ಎಲ್ಲದರ ಪ್ರಭುವಾದ ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯಲ್ಲಿ ನಿರತಳಾಗು. ಎಲ್ಲರ ಹೃದಯದಲ್ಲೂ ನೆಲೆಸಿರುವ ಅವನು ಎಲ್ಲರ ಶತ್ರುಗಳನ್ನು ದಮನ ಮಾಡುತ್ತಾನೆ. ಆ ಪರಮಪ್ರಭುವಾದ ಶ್ರೀಕೃಷ್ಣನು ಎಲ್ಲರಿಗೂ ಮಂಗಳಕರವಾದ ವರಗಳನ್ನು ನೀಡಬಲ್ಲನು, ಏಕೆಂದರೆ ಅವನು ಇಡೀ ಜಗತ್ತಿನ ಗುರುವಾಗಿದ್ದಾನೆ. ಕಶ್ಯಪ ಮುನಿಗಳು ತಮ್ಮ ಮಾತುಗಳಿಂದ ಅದಿತಿಯನ್ನು ಸಾಂತ್ವನಗೊಳಿಸಲು ಪ್ರಯತ್ನಿಸಿದರು. ಏನಾದರೂ ಒಳ್ಳೆಯದು ಆಗಬೇಕಾದರೆ ಅದು ದೇವೋತ್ತಮ ಪರಮಪುರುಷನಾದ ವಾಸುದೇವನಿಂದ ಮಾತ್ರ ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಕಶ್ಯಪ ಮುನಿಗಳು ತಮ್ಮ ಹೆಂಡತಿ ಅದಿತಿಗೆ ವಾಸುದೇವನನ್ನು ಅರ್ಚಿಸಲು ಉಪದೇಶಿಸಿದರು. ವಾಸುದೇವನಾದರೋ ಎಲ್ಲರ ಹೃದಯದಲ್ಲೂ ನೆಲೆಸಿದ್ದಾನೆ. ಅವನು ಎಲ್ಲರ ಮಿತ್ರನಾಗಿದ್ದಾನೆ.
ಅವನು ಎಲ್ಲ ಶತ್ರುಗಳನ್ನು ಸಂಹಾರ ಮಾಡಬಲ್ಲವನಾದ್ದರಿಂದ ಅವನನ್ನು ಜನಾರ್ದನ ಎನ್ನುತ್ತಾರೆ. ಪ್ರಕೃತಿ ಗುಣಗಳಲ್ಲಿ 3 ವಿಧ: ಸಾತ್ವಿಕ, ರಾಜಸ ಮತ್ತು ತಾಮಸ. ಈ ಪ್ರಕೃತಿ ಗುಣಕ್ಕೆ ಮೇಲ್ಪಟ್ಟ ಮತ್ತೊಂದು ಅಸ್ತಿತ್ವ ಇದೆ, ಅದೇ ಶುದ್ಧ ಸತ್ವ. ಭೌತಿಕ ಜಗತ್ತಿನಲ್ಲಿ ಸಾತ್ವಿಕ ಗುಣವು ಶ್ರೇಷ್ಠವೆಂದು ಪರಿಗಣಿತವಾಗಿದೆ. ಆದರೆ ಐಹಿಕ ಕಶ್ಮಲದಿಂದಾಗಿ ಸಾತ್ವಿಕ ಗುಣ ಕೂಡ ಕೆಲವೊಮ್ಮೆ ರಾಜಸ ಮತ್ತು ತಾಮಸಗಳ ಆಕ್ರಮಣಕ್ಕೆ ಒಳಗಾಗುತ್ತದೆ. ಆದರೆ ಒಮ್ಮೆ ಈ ಗುಣಗಳ ಸ್ಪರ್ಧೆಗೆ ಅತೀತನಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಒಬ್ಬನು ಈ 3 ಗುಣಗಳನ್ನು ಮೀರಿ ನಿಲ್ಲಬಲ್ಲನು. ಆ ದಿವ್ಯ ಸ್ಥಿತಿಯಲ್ಲಿ ವ್ಯಕ್ತಿಯು ಶುದ್ಧ ಪ್ರಜ್ಞೆಯಲ್ಲಿ ನೆಲೆಯಾಗುತ್ತಾನೆ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಭೌತಿಕ ಪ್ರಕೃತಿಯ ಮೇಲೆ ವಾಸುದೇವ ಎಂಬ ಸ್ಥಾನವಿದೆ. ಅದು ಭೌತಿಕ ಕಶ್ಮಲಗಳಿಂದ ಮುಕ್ತವಾದದ್ದು. ಆ ಸ್ಥಿತಿಯಲ್ಲಿ ಮಾತ್ರ ವ್ಯಕ್ತಿಯು ದೇವೋತ್ತಮ ಪರಮಪುರುಷನಾದ ವಾಸುದೇವನನ್ನು ಗ್ರಹಿಸಬಲ್ಲನು. ಹಾಗಾಗಿ ವಾಸುದೇವ ಸ್ಥಿತಿಯು ಆಧ್ಯಾತ್ಮಿಕ ಅಗತ್ಯವನ್ನು ಪೂರೈಸುತ್ತದೆ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ದೇವೋತ್ತಮ ಪರಮಪುರುಷನಾದ ವಾಸುದೇವನನ್ನು ಸಾಕ್ಷಾತ್ಕರಿಸಿಕೊಂಡರೆ ವ್ಯಕ್ತಿಯು ಮಹಾತ್ಮನಾಗುತ್ತಾನೆ. ಪರಮಾತ್ಮನು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಇದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. ಭಗವಂತನು ಹೇಳುತ್ತಾನೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ. ಯಾರು ನನ್ನನ್ನು ಪ್ರೀತಿಪೂರ್ವಕವಾಗಿ ಪೂಜಿಸುತ್ತಾರೆಯೋ, ಯಾರು ನನ್ನ ನಿರಂತರ ಭಕ್ತರೋ ಅವರಿಗೆ ನಾನು ನನ್ನ ಬಳಿಗೆ ಬರುವಂತಹ ಬುದ್ಧಿಯೋಗವನ್ನು ನೀಡುತ್ತೇನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಹೇ ಅರ್ಜುನನೇ, ಪರಮಪ್ರಭುವು ಎಲ್ಲರ ಹೃದಯಗಳಲ್ಲೂ ನೆಲೆಸಿದ್ದಾನೆ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನಾನೇ ಎಲ್ಲ ಯಜ್ಞಗಳ ಮತ್ತು ವ್ರತಗಳ ಅಂತಿಮ ಉದ್ದೇಶ ಎಂದು, ನಾನೇ ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ಎಂದು, ನಾನೇ ಎಲ್ಲ ಜೀವಿಗಳ ಕಲ್ಯಾಣಕಾರಕನು ಮತ್ತು ಹಿತೈಷಿಯು ಎಂದು ತಿಳಿದ ಋಷಿಗಳು ಲೌಕಿಕ ಕ್ಲೇಶಗಳ ಯಾತನೆಯಿಂದ ಬಿಡುಗಡೆ ಹೊಂದುತ್ತಾರೆ. ವ್ಯಕ್ತಿಯು ಕಂಗೆಟ್ಟಾಗ ವಾಸುದೇವನ ಪಾದಕಮಲಗಳಲ್ಲಿ ಆಶ್ರಯ ಪಡೆಯಲಿ. ಆಗ ಅವನು ತನ್ನ ಭಕ್ತನಿಗೆ ಎಲ್ಲ ಕಷ್ಟಗಳನ್ನೂ ದಾಟಿ ಭಗವದ್ಧಾಮಕ್ಕೆ ಹಿಂದಿರುಗಲು ಬೇಕಾದಂತಹ ಬುದ್ಧಿಶಕ್ತಿಯನ್ನು ನೀಡುತ್ತಾನೆ. ಕಶ್ಯಪ ಮುನಿಗಳು ತಮ್ಮ ಹೆಂಡತಿಯಾದ ಅದಿತಿಗೆ ವಾಸುದೇವನ ಪಾದಕಮಲಗಳಲ್ಲಿ ಆಶ್ರಯವನ್ನು ಪಡೆಯುವಂತೆ ಉಪದೇಶಿಸಿದರು. ಹೀಗೆ ಮಾಡುವುದರಿಂದ ಅವಳ ಎಲ್ಲ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ ಎಂದು ಹೇಳಿದರು. ಕಶ್ಯಪ ಮುನಿಗಳು ಒಬ್ಬ ಆದರ್ಶ ಗುರು ಎನಿಸಿಕೊಂಡವರು. ಅವರು ತಮ್ಮ ಹೆಂಡತಿಗೆ ವಾಸುದೇವನ ಪಾದಕಮಲಗಳಲ್ಲಿ ಆಶ್ರಯವನ್ನು ಪಡೆಯಲು ಹೇಳಿದರು. ತನ್ನ ಶಿಷ್ಯರನ್ನು ಯಾರು ವಾಸುದೇವನನ್ನು ಪೂಜಿಸುವಂತೆ ಶಿಕ್ಷಣ ನೀಡುವರೋ ಅಂತಹವರೇ ಅಧಿಕೃತ ಗುರುಗಳು. ಭಕ್ತರ ಬಗ್ಗೆ ಮಹಾದಯಾಮಯಿಯಾದ ದೇವೋತ್ತಮ ಪರಮಪುರುಷನು ನಮ್ಮೆಲ್ಲ ಬಯಕೆಗಳನ್ನು ಪೂರೈಸುತ್ತಾನೆ. ಏಕೆಂದರೆ ಅವನಿಗೆ ಮಾಡಿದ ಭಕ್ತಿ ಸೇವೆಯು ಎಂದೂ ವ್ಯರ್ಥವಾಗುವುದಿಲ್ಲ. ಜಗತ್ತಿನಲ್ಲಿ 3 ಬಗೆಯ ಜನರಿದ್ದಾರೆ. ಅವರೆಂದರೆ ಅಕಾಮ, ಮೋಕ್ಷಕಾಮ ಮತ್ತು ಸರ್ವಕಾಮ. ಈ ಭೌತಿಕ ಜಗತ್ತಿನಿಂದ ಮುಕ್ತಿಯನ್ನು ಪಡೆಯಲು ಪ್ರಯತ್ನಿಸುವವನು ಮೋಕ್ಷಕಾಮ. ಈ ಭೌತಿಕ ಜಗತ್ತನ್ನು ಪೂರ್ಣ ಮಟ್ಟದಲ್ಲಿ ಭೋಗಿಸುವವನು ಸರ್ವಕಾಮ. ತನ್ನ ಎಲ್ಲ ಬಯಕೆಗಳನ್ನು ಪೂರೈಸಿಕೊಂಡು ಮತ್ತೆ ಯಾವ ಲೌಕಿಕ ಬಯಕೆಗಳೂ ಇಲ್ಲದವನನ್ನು ಅಕಾಮ ಎಂದು ಕರೆಯುತ್ತಾರೆ. ಭಕ್ತನಿಗೆ ಕಾಮನೆಗಳೇ ಇಲ್ಲ. ಸರ್ವೋಪಾಧಿ ವಿನಿರ್ಮುಕ್ತಿಂ ತತ್ಪರತ್ವೇನ ನಿರ್ಮಲಂ. ಅವನು ಪರಿಶುದ್ಧನಾದವನು. ಅವನು ಲೌಕಿಕ ಬಯಕೆಗಳಿಂದ ಮುಕ್ತನಾಗಿರುತ್ತಾನೆ. ಅಕಾಮ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರಧಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಒಬ್ಬನಿಗೆ ಬಯಕೆಗಳು ಇರಲಿ ಅಥವಾ ಇಲ್ಲದಿರಲಿ, ಅವನು ಭಗವಂತನಲ್ಲಿ ಐಕ್ಯವಾಗಲು ಬಯಸಿದ್ದಲ್ಲಿ ದಿವ್ಯ ಪ್ರೇಮ ಸೇವೆಯನ್ನು ಸಲ್ಲಿಸುವುದರ ಮೂಲಕ ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನನ್ನು ಆರಾಧಿಸುವುದಾದರೆ ಆತನನ್ನು ಬುದ್ಧಿಶಾಲಿ ಎನ್ನಬಹುದು. ತನ್ನ ಪತ್ನಿಯಾದ ಅದಿತಿಯು ತನ್ನ ಪುತ್ರರ ಕ್ಷೇಮಕ್ಕಾಗಿ ಸ್ವಲ್ಪ ಮಟ್ಟಿಗೆ ಲೌಕಿಕ ಬಯಕೆಗಳನ್ನು ಉಳ್ಳವಳಾಗಿರುವುದನ್ನು ಕಶ್ಯಪ ಮುನಿಗಳು ಗಮನಿಸಿದರು. ದೇವೋತ್ತಮ ಪರಮಪುರುಷನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವಂತೆ ಅವಳಿಗೆ ಅವರು ಉಪದೇಶಿಸಿದರು. ಹಾಗೆಂದರೆ ಪ್ರತಿಯೊಬ್ಬನೂ ಕೂಡ ಅವನು ಕರ್ಮಿಯಾಗಿರಲಿ, ಜ್ಞಾನಿಯಾಗಿರಲಿ, ಯೋಗಿಯಾಗಿರಲಿ ಅಥವಾ ಭಕ್ತನೇ ಆಗಿರಲಿ ವಾಸುದೇವನ ಪಾದಕಮಲಗಳಲ್ಲಿ ಅನಿವಾರ್ಯವಾಗಿ ಆಶ್ರಯವನ್ನು ಪಡೆಯಬೇಕು. ಅಲ್ಲದೆ ಅವನಿಗೆ ದಿವ್ಯ ಪ್ರೇಮ ಸೇವೆಯನ್ನು ಸಲ್ಲಿಸಬೇಕು. ಇದರಿಂದ ಅವನ ಎಲ್ಲ ಇಚ್ಛೆಗಳೂ ತಪ್ಪದೇ ಪೂರೈಸುತ್ತವೆ. ಶ್ರೀಕೃಷ್ಣನು ಎಲ್ಲರ ವಿಷಯದಲ್ಲಿಯೂ ತುಂಬ ದಯಾಮಯನಾಗಿದ್ದಾನೆ. ಲೌಕಿಕ ಬಯಕೆಗಳನ್ನು ಯಾರಾದರೂ ಪೂರೈಸಿಕೊಳ್ಳಲು ಬಯಸಿದರೆ ಅವನಿಗೆ ಶ್ರೀಕೃಷ್ಣನು ಸಹಾಯ ಮಾಡುತ್ತಾನೆ. ಕೆಲವು ಸಲ ಭಕ್ತನೊಬ್ಬನು ಪ್ರಾಮಾಣಿಕನಾಗಿದ್ದಲ್ಲಿ ಅವನಿಗೆ ವಿಶೇಷ ಅನುಗ್ರಹವನ್ನು ತೋರಿಸುವ ಸಲುವಾಗಿ ಭಗವಂತನು ಅವನ ಲೌಕಿಕ ಬಯಕೆಗಳನ್ನು ಪೂರೈಸಲು ನಿರಾಕರಿಸುತ್ತಾನೆ.
ಅವನಿಗೆ ನೇರವಾಗಿ ಶುದ್ಧ ಭಕ್ತಿ ಸೇವೆಯನ್ನು ವರದಾನ ಮಾಡುತ್ತಾನೆ. ಕಶ್ಯಪ ಮುನಿಗಳು ಅದಿತಿ ದೇವಿಗೆ ನೀಡಿದಂತಹ ಉಪದೇಶದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.